Hi students, welcome to the accountancy class. In this class, we have to discuss about the chapter 4 of reconstitution of a partnership firm, retirement and death of a partner. Reconstitution of a partnership firm, retirement and death of a partner. Reconstitution means reconstruction or rearrangements in the existing partnership deed. Reconstitution means cancellation of the old partnership deed and comes to an existence a new partnership deed for that place. Reconstitution ಅಂತಂದ್ರೆ ಏನಂದ್ರೆ ಈಗಿರುವಂಥ ಪಾರ್ಟ್ನರ್ಶಿಪ್ ಡೀಡನ್ನ ಕ್ಯಾನ್ಸಲ್ ಮಾಡಿ, ಯಾವುದೋ ಇರುತ್ತೋ ಪಾರ್ಟ್ನರ್ಶಿಪ್ ಡೀಡು ಅದನ್ನು ಕ್ಯಾನ್ಸಲ್ ಮಾಡಿ ಹೊಸ ಪಾರ್ಟ್ನರ್ಶಿಪ್ ಡೀಡನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ರೀಕನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ರೀಕನ್ಸ್ಟಿಟ್ಯೂಷನ್ ಯಾವಾಗ ಆಗುತ್ತೆ, ಯಾವ ಟೈಮಲ್ಲಿ ರೀಕನ್ಸ್ಟಿಟ್ಯೂಷನ್ ಅಂತ ನಾವು ಕರಿತೀವಿ ಅಂದರೆ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಆರ್ ಅಟ್ ದ ಟೈಮ್ ಆಫ್ ಡೆತ್ ಆಫ್ ಎ ಪಾರ್ಟ್ನರ್. ಅಟ್ ದಿಸ್ ಸಿಚುಯೇಷನ್ we should reconstitute the partnership deed. Reconstitute means changes the partnership deed. Okay? ಯಾವಾಗ ಅದು ಅಡ್ಮಿಷನ್ ಆದಾಗ, ರಿಟೈರ್ಮೆಂಟ್ ಆದಾಗ, ಯಾವುದಾದ್ರೂ ಪಾರ್ಟ್ನರ್ ಡೆತ್ ಆದಾಗ ಅಂಥ ಟೈಮ್ಗಳಲ್ಲಿ ನಾವು ಪಾರ್ಟ್ನರ್ಶಿಪ್ ಡೀಡನ್ನು ಬದಲಾವಣೆ ಮಾಡಬೇಕಾಗುತ್ತೆ. ಇದಕ್ಕೆ ರೀಕನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಅಡ್ಮಿಷನ್ನು ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಆಗಲೇ ತಿಳ್ಕೊಂಡಿದ್ದೀರಾ. ಅಡ್ಮಿಷನ್ ಅಂತ ಅಂದರೆ ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ ಅಡ್ಮಿಷನ್ ನಿಮಗೆ ಪ್ರೀವಿಯಸ್ ಚಾಪ್ಟ್ರಲ್ಲೇ ತಿಳ್ಕೊಂಡಿರ್ತೀರ. ಈ ಕ್ಲಾಸಲ್ಲಿ ನಾವು ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಎ ಪಾರ್ಟ್ನರ್. ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಎ ಪಾರ್ಟ್ನರ್. ಓಕೆ, ಇನ್ ದಿಸ್ ಚಾಪ್ಟರ್ 6 marks problem will be asked or 12 marks chapter will be asked in retirement of a partner. In case of death of a partner, 6 marks problem will be asked in the exam. Okay, it is a 2 parts. It involves 2 parts. One is retirement of a partner, second one is death of a partner. 2 parts. First part is retirement of a partner. What is a retirement? Retirement means any partner terminates means ends its contractual relationship with the firm permanently. Okay, retirement of a partner means any partner terminates his relationship, his contractual relationship with the firm permanently. ರಿಟೈರ್ಮೆಂಟ್ ಅಂತ ಏನಂತ ಕರಿತೀವಿ ಅಂದರೆ ಯಾವುದಾದ್ರೂ ಪಾರ್ಟ್ನರು ಫರ್ಮ್ ಜೊತೆ ಇದ್ದಂಥ ಅವನ ಸಂಬಂಧ ಏನಿದೆ, ಅವನ ಒಪ್ಪಂದ ಏನು ಬಿಸ್ನೆಸ್ ರಿಲೇಷನ್ಶಿಪ್ ಏನಿದೆ ಅದನ್ನು ಎಂಡ್ ಮಾಡೋದಕ್ಕೆ, ಪರ್ಮನೆಂಟಾಗಿ ಎಂಡ್ ಮಾಡೋದಕ್ಕೆ ಅಥವಾ ಆ ಒಂದು ಸಂಸ್ಥೆನ ಬಿಟ್ಟು ಹೋಗೋದಕ್ಕೆ ನಾವಿಲ್ಲಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಂತ ಕರಿತೀವಿ. ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಮೀನ್ಸ್ ಎನಿ ಪಾರ್ಟ್ನರ್ ಟರ್ಮಿನೇಟ್ಸ್ his contractual relationship with the partnership business due to illness, old age, misunderstanding among the partners or changes of residency, etc. It involves some reasons. Retirement, any partner may take a retirement due to some reasons. What are those reasons? Due to illness, old age, or misunderstanding among the partners, or change of his residential address. And these are the reason for retirement. ರಿಟೈರ್ಮೆಂಟ್ ತಗೊಳ್ಳೋ ಕಾರಣಗಳೇನು? ಅವನಿಗೆ ಅನಾರೋಗ್ಯ ಇರ್ಬೋದು, ಅವರಿಗೆ ವಯಸ್ಸಾಗಿರ್ಬೋದು ಯಾವುದಾದ್ರೂ ಪಾರ್ಟ್ನರ್ಗೆ, ಅಥವಾ ಅವರಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅವರಲ್ಲಿ ಏನಾದರೂ ಜಗಳ ಇರ್ಬೋದು, ಗಲಾಟೆ ಇರ್ಬೋದು, ಅಥವಾ ಇನ್ಯಾವುದಾದ್ರೂ ಪ್ಲೇಸನ್ನು ಚೇಂಜ್ ಮಾಡ್ಬೋದು. ಇಲ್ಲಿದ್ದವರು ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ, ಹಾಗಾಗಿ ನಾವು ಪಾರ್ಟ್ನರ್ ಆಗಿ ಮುಂದುವರಿಯೋಕ್ಕಾಗಲ್ಲ, ಹಾಗಾಗಿ ರಿಟೈರ್ಮೆಂಟ್ ತಗೋಬೋದು. ಹೀಗೆ ಯಾವುದೇ ರೀಸನಿಂದ ಅವರು ಪಾರ್ಟ್ನರ್ಶಿಪ್ ಫರ್ಮ್ನ ಬಿಟ್ಟು ಹೋಗಲಿ, ಅದನ್ನು ರಿಟೈರ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಆ ರಿಟೈರ್ಮೆಂಟ್ ಆಗಬೇಕಾದ್ರೆ ಇಲ್ಲಿ ಫರ್ಮ್ ಏನು ಮಾಡಬೇಕು, ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಏನು ಮಾಡಬೇಕು? ಹಾಗಾದರೆ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸು ಸಮ್
ಅಡ್ಜಸ್ಟ್ಮೆಂಟ್ಸ್ಗಳನ್ನ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಅವರು ಹೋಗ್ಬೇಕಾದಾಗ ಕೆಲವೊಂದು ಪ್ರೊಸೆಸ್ನ ಮಾಡಬೇಕು. ಸುಮ್ಮನೆ ಹೋಗಿ ಬಿಟ್ಟೋಗಿ ಅಂತ ಹೇಳೋಂಗಿಲ್ಲ. ಯಾಕೆಂದರೆ ಅವ್ರಿಗೆ ಅಮೌಂಟ್ ಪೇಮೆಂಟ್ ಮಾಡಬೇಕಾಗುತ್ತೆ. ಏನಾರು ಇದ್ದರೆ ಅಮೌಂಟ್ ಅವ್ರಿಗೆ ಪೇ ಮಾಡಬೇಕಾಗುತ್ತೆ. ಅವ್ರಿಗೆ ಏನಾರು ಡಿಡಕ್ಷನ್ ಮಾಡ್ಕೋಬೇಕಾಗಿದ್ದರೆ ಆ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡಿ ಡಿಡಕ್ಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ. ಸುಮ್ಮನೆ ಹಾಗೆ ರಿಟೈರ್ಮೆಂಟ್ ತಗೊಳಕ್ಕಾಗಲ್ಲ. ಓಕೆ, ಆ ಯಾವ್ಯಾವುದು ಪ್ರೋಸೆಸ್ ಇದೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಅದು ಅಕೌಂಟ್ಸಲ್ಲಿರ್ಬೋದು, ರೇಷಿಯೋದಲ್ಲಿರ್ಬೋದು, ಅಥವಾ ಬೇರೆದ್ರಲ್ಲಿ ಚೇಂಜಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಈಗ ನೋಡೋಣ, ಈ ಟೈಮಲ್ಲಿ ಕೆಲವೊಂದು ಅಮೌಂಟನ್ನು ಓಕೆ ವಿ ಶುಡ್ ಅಸರ್ಟೈನ್. ಓಕೆ, ದ ರಿಮೈನಿಂಗ್ ಪಾರ್ಟ್ನರ್ ಶುಡ್ ಅಸರ್ಟೈನ್ some amount due to the retiring partner, and also he should ascertain that some deductions to be deducted by the retiring partner amount. Okay, what are those amounts? Look here students, these are the amounts deducted. These are the amount ascertained by the partnership firm due to the retiring partner. It is payable to the retiring partner. First one is capital. Is capital. It is a credit balance of capital. First one. Second one, share in profit of revaluation of assets and liabilities. Share in profit. Okay, sharing profit of revaluation of assets and liabilities. At the time of retirement, the assets and liabilities are revalued for the purpose of find out profit or loss on revaluation of assets and liabilities. ಅಂದರೆ ನಾವು ಪ್ರಾಫಿಟ್ ಲಾಸನ್ನು ಕಂಡುಹಿಡಿತೀವಿ ಯಾವಾಗ ಅಂದರೆ ರಿಟೈರ್ ಆಗುವ ಪಾರ್ಟ್ನರ್ಸು ರಿಟೈರ್ಮೆಂಟ್ ತಗೊಳ್ಳೋ ಟೈಮಲ್ಲಿ ಅಸೆಟ್ಸು ಮತ್ತು ಲೈಬಿಲಿಟೀಸಲ್ಲಿ ವ್ಯಾಲ್ಯೂನಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅಂತ ಕಂಡುಹಿಡಿಬೇಕಾಗುತ್ತೆ. ಕಂಡುಹಿಡಿದಾಗ ಲಾಭ ಬಂದರೆ, ಪ್ರಾಫಿಟ್ ಬಂದರೆ ಆ ಪ್ರಾಫಿಟಲ್ಲಿ ಶೇರನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಶೇರ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್. ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಮೀನ್ಸ್ ದೀಸ್ ಆರ್ ದ ಅಮೌಂಟ್ಸ್ kept as a reserve for the future purpose. Okay, these are the amount kept from the profits as a reserve for future use. These are called accumulated amounts. That is reserve fund, general reserve. Next, profit and loss balance, if any. Okay, profit and loss balance. Profit idre ಅದನ್ನು ಶೇರ್ ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಅವನು ಶೇರ್ ಎಷ್ಟು ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್, ಶೇರ್ ಆಫ್ ಗುಡ್ ವಿಲ್. ಗುಡ್ ವಿಲ್ ಮೀನ್ಸ್ ಇಟ್ ಈಸ್ ದ ವ್ಯಾಲ್ಯೂ ಆಫ್ good name, value of good name of the partnership firm. It attract more customers and bring more profit to the business. Therefore, it is called as asset. Especially it is called as intangible asset. Intangible, not touchable asset. Goodwill, treatment of goodwill, that means its share of goodwill to be calculated for payment for the retiring partner. Okay, another aspects. Share of goodwill. Goodwill is created by the retiring partners. It is also created by the retiring partner also. Therefore, you have a right to take a share from the goodwill amount. Therefore, you have to calculate the goodwill is the share of goodwill to pay the retiring partner. Next one, share of profit, business profit up to the retirement, up to the date of retirement. Okay, business profit from the beginning of the year to the date of retirement. It is also amount payable to the retiring partner. And interest on capital, if any, interest on capital ಇದ್ರೆ ಅದನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಅದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅದು ಪ್ರಾವಿಷನ್ ಇತ್ತು. ನೆಕ್ಸ್ಟ್, ಸ್ಯಾಲರಿ ಆರ್ ಕಮಿಷನ್
if any salary or commission, it is any provision involved in the partnership deed, we should pay a salary or commission to the partner. At that time we should calculate the amount of salary or commission. Okay, these are the amounts ascertained for the payment of retiring partner. For the payment of retiring partner. Yes, these are the deductions to be made at the time of retirement of a partner. You have to calculate some amount for deduction from the retiring partner amount. Okay, retiring partner amount. First one is share in loss of revaluation, share in loss of revaluation of assets and liabilities. Share in loss of revaluation of assets and liabilities. Loss ಏನಾಗಿದೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಲಾಸ್ ಇರ್ತದೆ ಅಂದರೆ ಅಸೆಟ್ಸ್ ಲೈಬಿಲಿಟಿನ ವ್ಯಾಲ್ಯೂ ಮಾಡ್ತೀವಿ, ಆ ವ್ಯಾಲ್ಯೂ ಮಾಡಿದಾಗ ಲಾಸ್ ಆದರೆ ಅಂಥ ಲಾಸನ್ನು ನಾವು ಇಲ್ಲಿ ಪಾರ್ಟ್ನರ್ ರಿಟೈರಿಂಗ್ ಪಾರ್ಟ್ನರ್ ಅಮೌಂಟ್ ಏನಿದೆ ಫಸ್ಟೇ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಏನೇನು ಪೇಮೆಂಟ್ ಮಾಡಬೇಕಂತ, ಆ ಒಂದು ಅಮೌಂಟಿಂದ ಡಿಡಕ್ಷನ್ ಮಾಡ್ಕೋಬೇಕು ಅಂದರೆ ಮೈನಸ್ ಮಾಡ್ಕೋಬೇಕು. ಅದು ಲಾಸ್ ಇದ್ದರೆ ಆ ಒಂದು ಅಕೌಂಟ್ ಇದೆ, ಕ್ಯಾಪಿಟಲ್ ಅಕೌಂಟಲ್ಲಿ ಮೈನಸ್ ಮಾಡ್ತೀವಿ. ಕ್ಯಾಪಿಟಲ್ ಅಕೌಂಟಲ್ಲೇ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ ಎಷ್ಟು ಅಮೌಂಟ್ ಪೇಮೆಂಟ್ ಮಾಡಬೇಕಂತ. ಅದರಲ್ಲಿ ಲಾಸ್ ಇದ್ದರೆ ಅದನ್ನು ಡೆಬಿಟ್ ಮಾಡಿ ಅಷ್ಟು ಅಮೌಂಟನ್ನು ಡಿಡಕ್ಟ್ ಮಾಡ್ತೀವಿ. ಓಕೆ, ಸೆಕೆಂಡ್ ಒನ್ ಶೇರ್ ಆಫ್ ಅಕ್ಯುಮುಲೇಟೆಡ್ ಲಾಸಸ್. ಅಕ್ಯುಮುಲೇಟೆಡ್ ಲಾಸ್ ಇಫ್ ಎನಿ, ದಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಡೆಬಿಟ್ ಬ್ಯಾಲೆನ್ಸ್. In case of a profit and loss debit balance, we have to take the debit side of his account and deduct from the total amount. Next, share of loss up to the date of retirement. Share of business loss from the beginning of the year to retirement, date of retirement. ಓಕೆ, ಇಟ್ ಇಸ್ ಬಿಸ್ನೆಸ್ ಪ್ರಾಫಿಟ್. ಅಂದರೆ ಫಸ್ಟು ಅಕೌಂಟಿಂಗ್ ಇಯರ್ ಯಾವಾಗ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿಂದ ಅವನು ರಿಟೈರ್ಮೆಂಟ್ ಆಗುವಂಥ ಡೇಟ್ವರೆಗೆ ಎಷ್ಟು ಪ್ರಾಫಿಟ್ ಬರಬಹುದು, ಎಷ್ಟು ಲಾಸ್ ಆಗಿರ್ಬೋದು, ಆ ಲಾಸನ್ನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ಡಿಡಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಡ್ರಾಯಿಂಗ್ಸ್ ಅಪ್ ಟು ದ ಡೇಟ್ ಆಫ್ ರಿಟೈರ್ಮೆಂಟ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಪ್ ಟು ದ ಡೇಟ್ ಆಫ್ ರಿಟೈರ್ಮೆಂಟ್ ಇಫ್ ಎನಿ. ಓಕೆ, ಇದು ಯಾವುದಾದ್ರೂ ಇದ್ದರೆ ಅಷ್ಟನ್ನು ಡಿಡಕ್ಟ್ ಮಾಡಬೇಕಾಗುತ್ತೆ. ಫಸ್ಟು ಅವನಿಗೆ ಪೇಮೆಂಟ್ ಮಾಡಬೇಕಾಗಿರೋ ಅಮೌಂಟು, ನೆಕ್ಸ್ಟು ಅವನಿಂದ ಡಿಡಕ್ಷನ್ ಮಾಡಬೇಕಾಗಿರೋ ಅಮೌಂಟು, ನೆಕ್ಸ್ಟ್ ಫೈನಲ್ ಬ್ಯಾಲೆನ್ಸನ್ನು ಸೆಟ್ಲ್ ಮಾಡಬೇಕು. ಸೆಟ್ಲ್ ಮಾಡಬೇಕಾದ್ರೂ ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ನ ಯೂಸ್ ಮಾಡಬೇಕಾಗುತ್ತೆ. ಹೇಗೆ ಫೈನಲ್ ಬ್ಯಾಲೆನ್ಸನ್ನು ಸೆಟ್ಲ್ ಮಾಡಬೇಕಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಓಕೆ, ದೀಸ್ ಆರ್ ದ ಡಿಡಕ್ಷನ್ ಟು ಬಿ ಮೇಡ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. These deductions are to be calculated and deduct from his payable amount. Okay, his amount. Next, yes, students, here accounting aspects involved in retirement of a partner. Okay, these are the aspects involved at the time of preparation of accounts. Okay, we have to change some accounts at the time of retirement of a partner. We should consider these aspects at the time of retirement of a partner. What are those? Number one, preparation of revaluation account. Okay, we should prepare a revaluation account to find out the profit or loss on revaluation of various assets and liabilities. Okay, you should prepare a revaluation account. It is an account prepared. Why it should be prepared? It should prepare to find out a profit or loss on revaluation of various assets and liabilities. ಅಂದರೆ ಅಸೆಟ್ಸು ಮತ್ತು ಲೈಬಿಲಿಟೀಸ್ ರಿವ್ಯಾಲ್ಯೂಯೇಷನ್ ಮಾಡಿದಾಗ, ಅದನ್ನು ವ್ಯಾಲ್ಯೂ ಮಾಡಿದಾಗ ಅದರಿಂದ ಪ್ರಾಫಿಟ್ ಬರುತ್ತಾ ಲಾಸ್ ಬರುತ್ತಾ ಅಂತ ಕಂಡುಹಿಡಿಬೇಕಂತಂದ್ರೆ ಫಸ್ಟ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಆ್ಯಂಡ್ ದೆನ್ ಸೆಕೆಂಡ್ ಒನ್, ಡಿಸ್ಟ್ರಿಬ್ಯೂಷನ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆರ್ ಲಾಸ್. ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ the accumulated profit or loss in the partnership
ರಿಟೈರ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ರಿಟೈರ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಈ ಅಕ್ಯುಮುಲೇಟೆಡ್ ಪ್ರಾಫಿಟ್ ಲಾಸ್ ಏನಾದ್ರು ಇದ್ದರೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್, ಪ್ರಾಫಿಟ್ ಇರ್ಬೋದು, ಲಾಸ್ ಇರ್ಬೋದು, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೆಕ್ಸ್ಟ್, ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್. ಗುಡ್ ವಿಲ್ ಟ್ರೀಟ್ ಮಾಡಬೇಕು. ಗುಡ್ ವಿಲ್ ಇಸ್ ಅ ಗುಡ್ ನೇಮ್ ಆಫ್ ದ ಫರ್ಮ್. ವಿ ಶುಡ್ ಟ್ರೀಟ್ ಇನ್ ಡಿಫ್ರೆಂಟ್ ಮೆಥಡ್ಸ್ ಆರ್ ಪ್ರೊಸೀಜರ್ಸ್. ಓಕೆ, ಡಿಫ್ರೆಂಟ್ ಮೆಥಡ್ಸಲ್ಲಿ ನಾವು ಇದನ್ನು ಗುಡ್ ವಿಲ್ನ ಟ್ರೀಟ್ ಮಾಡಬೇಕಾಗುತ್ತೆ. ಅಕೌಂಟ್ಸ್ ಪ್ರಿಪೇರ್ ಮಾಡುವಾಗ, ಅಂದರೆ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದಾಗ ನಾವು ಗುಡ್ ವಿಲ್ ಟ್ರೀಟ್ಮೆಂಟ್ ಹೇಗೆ ಮಾಡ್ತೀವಿ. ಓಕೆ, ಗುಡ್ ವಿಲ್ ಕ್ರಿಯೇಟೆಡ್ ಆರ್ ರೈಸ್ಡ್ and written off, goodwill created and written off, goodwill raised and retained, goodwill created to the extent of retiring partner only, goodwill created to the extent of retiring partner and written off. These are the different methods involved in the accounts. Next, settlement of the amount due to retired partner. Settlement of amount, that means the final amount settlement to the retired partner in the accounts. There is different methods are there. Settlement through the final amount, settlement through the cash or through the bank balance or through the overdraft or through the transferring the final balance to his loan account. These are the different methods should be used when settlement of the account. Next, adjustment of capital if required. In case of any adjustment, we should adjust the capitals in his capital account. It is another aspects. These are the aspects, accounting aspects at the time of retirement of a partners. Including this, the another aspect is calculation of ratios. The ratios, there are two types of ratios to be calculated in this chapter. Okay, there are two types of ratios. First one is gain ratio, gain or gaining ratio. Second one is new profit sharing ratio, new profit sharing ratios. Okay, we have to calculate two ratios. First one is gain ratio, second one is new profit sharing ratio. Gain ratio means it is the ratio, it is the share, profit share of retiring partner taken over by the remaining partner. It is called gain ratio. Gain ratio is the share of retiring partner taken over means gained by the remaining partners or continuing partners. It is called gain ratio or gaining ratio. Gaining ratio ಅಂದ್ರೆ ಏನಿಲ್ಲ, ರಿಟೈನಿಂಗ್ ಪಾರ್ಟ್ನರ್ ಶೇರ್ ಏನಿರುತ್ತೋ ಅದನ್ನ ಉಳಿದಂಥ ಪಾರ್ಟ್ನರ್ ರಿಮೈನಿಂಗ್ ಪಾರ್ಟ್ನರ್ಸ್ ಹಂಚ್ಕೋತಾರೆ. ರಿಮೈನಿಂಗ್ ಪಾರ್ಟ್ನರ್ಸ್ ಹಂಚ್ಕೊಳ್ಳುವಂಥದ್ದಕ್ಕೆ ಗೇನಿಂಗ್ ರೇಷಿಯೋ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ABC are partner. B is retired from the business. B is retired from the business. B share is taken over by A and taken over by B. In what ratio they get the retiring partner share? That is called as a gain ratio. A and C acquired the ratio of B. ಏನು ಅಕ್ವೈರ್ ಮಾಡಿಕೊಂಡ್ರು, ಅಕ್ವೈರ್ ಮಾಡ್ಕೊಂಡು ಯಾವ ರೇಷಿಯೋದಲ್ಲಿ ಯಾವ ಪ್ರಮಾಣದಲ್ಲಿ ಅಕ್ವೈರ್ ಮಾಡಿಕೊಂಡ್ರು ಅನ್ನೋದನ್ನ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಏನೇ ತಗೋಬಹುದು, ಎಂಟೈರ್ ರೇಷಿಯೋನ ಎ ಬೇಕಾದ್ರೂ ತಗೋಬಹುದು, ಎಂಟೈರ್ ರೇಷಿಯೋನ ಸಿ ಬೇಕಾದ್ರೂ ತಗೋಬಹುದು, ಅಥವಾ ಇಬ್ಬರೂ ಸಮ್ ರೇಷಿಯೋದಲ್ಲಿ ಅದನ್ನು ತಗೋಬಹುದು. ಈಗ ಎಷ್ಟು ತಗೊಂಡ್ರು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವ ಪ್ರಮಾಣದಲ್ಲಿ ತಗೊಂಡಿದ್ದಾರೆ ಅದನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಯಾಕೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ, gain ratio is required to write off the goodwill when the goodwill is created to the extent of retiring partner share. Gain ratio, it is required for write off goodwill when the goodwill is created to the extent of retiring partnership. ಯಾಕೆ ಬೇಕು ಅಂದರೆ, ಗುಡ್ವಿಲ್ನ ರೈಟ್ ಆಫ್ ಮಾಡ್ಕೊಳ್ಳೋದಕ್ಕೆ
ಗೇನ್ ರೇಷಿಯೋ ಬೇಕಾಗುತ್ತೆ. ಯಾವಾಗ ರೈಟ್ ಆಫ್ ಮಾಡ್ಕೋತೀವಿ ಅಂದರೆ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಕ್ರಿಯೇಟ್ ಮಾಡಿದಾಗ ಅದನ್ನು ರೈಟ್ ಆಫ್ ಮಾಡ್ತೀವಿ. ಆ ರೈಟ್ ಆಫ್ ಮಾಡೋದಕ್ಕೆ ಇಲ್ಲಿ ಗೇನ್ ರೇಷಿಯೋ ಅವಶ್ಯಕತೆ ಇರುತ್ತೆ. ಆ ಗೇನ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೆಕ್ಸ್ಟ್, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇಟ್ ಈಸ್ ದ ರೇಷಿಯೋ, ಇಟ್ ಈಸ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್ಸ್ ಆಫ್ಟರ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. After retirement of a partner, okay, it is the profit sharing ratio of continuing partners after retirement of a retired partner. Okay, new profit sharing ratio ಅಂದ್ರೆ ಏನು? new profit sharing ratio ಅಂದ್ರೆ ಅವರು ರಿಟೈರ್ಮೆಂಟ್ ಆದಮೇಲೆ ಪಾರ್ಟ್ನರ್, ಯಾವ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾನೋ ಅವ್ರ ಪಾರ್ಟ್ನರ್ ರಿಟೈರ್ಡ್ ಆದಮೇಲೆ ಇನ್ನು ಉಳಿದಂಥ ರೇಷಿಯೋ ಏನು ಇವರು ರೇಷಿಯೋ ಇದೆ, ಯಾವ ರೇಷಿಯೋದಲ್ಲಿ ಪ್ರಾಫಿಟನ್ನು ಶೇರ್ ಮಾಡ್ಕೋತಾರೆ ಫ್ಯೂಚರಲ್ಲಿ, ಅದನ್ನು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೀವಿ. ಆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಅವ್ರು ರಿಟೈರ್ಮೆಂಟ್ ಆಗಿ ಹೋದ್ಮೇಲೆ ಇವ್ರು ಗೇನ್ ಆಗುತ್ತೆ, ಇವ್ರು ಗೇನ್ ಮಾಡ್ತಾರೆ, ರಿಟೈರಿಂಗ್ ಪಾರ್ಟ್ನರ್ ಶೇರ್ನ ತಗೋತಾರೆ. ಶೇರ್ ತಗೊಂಡ ಮೇಲೆ ಇವರು ಶೇರ್ ಯಾವ ಪ್ರಮಾಣದಲ್ಲಿ ಇರುತ್ತೆ, ಓಕೆ, ಯಾವ ಒಂದು ರೇಷಿಯೋದಲ್ಲಿ ಇರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಇದಕ್ಕೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೀವಿ. ಈ ರೇಷಿಯೋಗಳು ಕೂಡ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ದೀಸ್ ಆರ್ ದ ಥಿಯರಿ ಆಸ್ಪೆಕ್ಟ್ಸ್ ರಿಲೇಟಿಂಗ್ ಟು ರಿಟೈರಿಂಗ್ ಪಾರ್ಟ್ನರ್ಸ್. ವಿ ಶುಡ್ ಕ್ಯಾಲ್ಕುಲೇಟ್ ಆ್ಯಂಡ್ ಪ್ರಿಪೇರ್ ಅಕೌಂಟ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸಸ್. ಹೌ ಟು ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಆ್ಯಂಡ್ ವಾಟ್ ಆರ್ ದ ಅಕೌಂಟ್ಸ್ ಟು ಬಿ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್ retirement of a partner. We see the next class. Thank you, students.